ಗಡಿ ಭಾಗದಲ್ಲಿ ಆನೆಗಳ ಉಪಟಳಕ್ಕೆ ಜನ ಬೆಸ್ತು ಬಿದ್ದಿದ್ದಾರೆ. ಹಿಂಡು ಹಿಂಡಾಗಿ ಆನೆಗಳು ಕಾಣಿಸಿಕೊಳ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ತಮಿಳುನಾಡು ಗಡಿಯ ಡೆಂಕಣಿ ಕೋಟೆಯಲ್ಲಿ ಕಾಡಾನೆಗಳ ಉಪಟಳಕ್ಕೆ ಜನ ಬೆಸ್ತು ಬಿದ್ದಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ಆನೆಗಳ ಹಿಂಡು ಬೀಡು ಬಿಟ್ಟಿದೆ. ವಿಡಿಯೋ ಮಾಡ್ತಾ ಇದ್ದವನನ್ನೇ ಹೆಣ್ಣಾನೆ ದಿಟ್ಟಿಸಿ ನೋಡಿದೆ. ನಿನ್ನೆ ತಡರಾತ್ರಿ ಡೆಂಕಣಿ ಕೋಟೆ ಬಳಿ ಆನೆಗಳಿಂದ ಬೆಳೆ ನಾಶ ಕೂಡ ಆಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮುಂದುವರಿತಾ ಇದೆ. ನೋಡ್ತಾ ಇದ್ದಾರೆ, ಹಿಂಡು ಹಿಂಡಾಗಿ ಆನೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇರೋದು ಮತ್ತು ಮುಂದೆ ಸಿಕ್ಕಂತಹ ಬೆಳೆಗಳನ್ನೆಲ್ಲ ನಾಶಪಡಿಸ್ತಾ ಇರೋದು ರೈತರಿಗೆ ಸಮಸ್ಯೆ ತರ್ತಾ ಇದೆ. ಆನೆಗಳ ಹಿಂಡಲ್ಲಿ ಮರಿಯಾನೆಗಳಿರೋದನ್ನು ಕೂಡ ನೋಡ್ತಾ ಇದ್ದೀರಾ. ಒಂದು ಆನೆ ಮಾತ್ರ ಹಿಂದೆ ತಿರುಗಿ ದಿಟ್ಟಿಸಿ ನೋಡುತ್ತೆ. ಯಾಕೆ ಹಂಗೆ ನೋಡುತ್ತೆ ಅಂತ ಹೇಳಿದ್ರೆ, ಒಂದು ಆನೆಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಅಂತ ಸಾರ್ವಜನಿಕರು ಅಲ್ಲಿ ಕೂಗೋದು, ಕಿರ್ಚೋದು, ಶಿಲೆ ಹೊಡೆಯೋದೆಲ್ಲ ಮಾಡ್ತಿರ್ತಾರೆ. ಸೊ ಸಹಜವಾಗಿ ಅದರ ಗಮನವನ್ನು ಸೆಳೆದಿರೋದ್ರಿಂದ ಅದು ಒಂದು ಕ್ಷಣ ನೋಡುತ್ತೆ ಮತ್ತು ಮುಂದಕ್ಕೆ ಸಾಗುತ್ತೆ ಅದು. ಮತ್ತು ಅದು ಕೂಡ ಆತಂಕಕ್ಕೊಳಗಾಗಿದೆ. ಆ ಬಾಲ ಮೇಲಕ್ಕೆ ಎತ್ತಿರೋದನ್ನು ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಾಡು ಪ್ರಾಣಿಗಳಿಗೆ ಭಯ ಆದಾಗ, ಸಿಟ್ಟು ಬಂದಾಗ, ರೋಷ ಬಂದಾಗ ಆ ರೀತಿ ಪ್ರಕ್ರಿಯೆಗಳು ಆಗತ್ತೆ. ಸೊ ಸದ್ಯಕ್ಕಂತೂ ಕಾಡಾನೆಯ ಉಪಟಳದಿಂದ ಜನ ಬೆಸ್ತು ಬಿದ್ದಿದ್ದಾರೆ. ಕಾಡಂಚಿನ ಗ್ರಾಮದಲ್ಲಿ ಅರಣ್ಯದಲ್ಲಿ ಅದರಲ್ಲೂ ಕೂಡ